ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗೆ ಸ್ವಾಗತ. ಹಿಂದಿನ ವಿಡಿಯೋನಲ್ಲಿ ನಾವು ಎಸ್ ಎಂದರೇನು, ಗೂಗಲ್ ಆಡ್ಸ್ ಮತ್ತು ಎಸ್ ನಡುವಿನ ವ್ಯತ್ಯಾಸ ಏನು, ಗೂಗಲ್ ಯಾವೆಲ್ಲ ಫ್ಯಾಕ್ಟರ್ಸ್ಗಳ ಆಧಾರದ ಮೇಲೆ ನಿಮ್ಮ ವೆಬ್ಸೈಟ್ ಅನ್ನ ರ್ಯಾಂಕ್ ಮಾಡುತ್ತೆ ಅನ್ನೋದನ್ನ ನೋಡಿದ್ದೇವೆ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಕೀವರ್ಡ್ಸ್ ಎಂದರೇನು ಅಂತ ನೋಡೋಣ. ಕೀವರ್ಡ್ಸ್ ಎಂದರೆ ಏನು? ಈಗ ಎಕ್ಸಾಂಪಲ್ಗೆ ನಾವು ಕ್ರೋಮ್ಗೆ ಹೋಗಿ, ಅಂದ್ರೆ ಯಾವ್ದಾದ್ರು ಸರ್ಚ್ ಇಂಜಿನ್ ಹೋಗಿ ಬೆಸ್ಟ್ ಮೊಬೈಲ್ ಲ್ಯಾಪ್ಟಾಪ್ ಅಂಡರ್ 50,000 ಅಂತ ಟೈಪ್ ಮಾಡಿದ್ವಿ ಅಂತಂದ್ರೆ ನಮಗೆ ಲ್ಯಾಪ್ಟಾಪ್ ರಿಲೇಟೆಡ್ ಇನ್ಫಾರ್ಮೇಶನ್ ಮತ್ತೆ ರಿಲೇಟೆಡ್ ವೆಬ್ಸೈಟ್ಗಳು ಬರ್ತಾ ಇದ್ದಾವೆ. ನಾವಿಲ್ಲಿ ಹೋಗ್ಬಿಟ್ಟು ಹೌ ಟು ರೆಡ್ಯೂಸ್ ವೇಟ್ ಅಂತ ಟೈಪ್ ಮಾಡಿದ್ರೆ ನಮಗೆ ವೇಟ್ ಹೇಗೆ ರೆಡ್ಯೂಸ್ ಮಾಡೋದು ಅನ್ನುವಂತಹ ರಿಲೇಟೆಡ್ ಇನ್ಫಾರ್ಮೇಶನ್ಗಳು ಮತ್ತು ಅದರ್ ರಿಲೇಟೆಡ್ ವೆಬ್ಸೈಟ್ಗಳು ಓಪನ್ ಆಗ್ತಾ ಇದ್ದಾವೆ. ಇದು ಬೇಡ, ನಮಗೆ ಹೌ ಟು ಪ್ರಿಪೇರ್ ಟೀ ಅಂತ ಟೈಪ್ ಮಾಡೋಣ ಅಂತಂದ್ರೆ ನಮಗೆ ಟೀ ಹೇಗೆ ಮಾಡೋದು ಅನ್ನುವಂತ ಇನ್ಫಾರ್ಮೇಶನ್ ಬರ್ತಾ ಇದ್ದಾವೆ. ಗೂಗಲ್ಗೆ ಹೇಗೆ ನಾನು ಇದನ್ನ ಸರ್ಚ್ ಮಾಡಿದ ತಕ್ಷಣ ಇದೇ ವೆಬ್ಸೈಟ್ಗಳನ್ನ ಕೊಡಬೇಕು ಅಂತ ಅನ್ಸುತ್ತೆ? ಗೂಗಲ್ ಹೇಗೆ ಕೆಲಸ ಮಾಡುತ್ತೆ? ಗೂಗಲ್ಗೆ ಈ ವರ್ಡ್ ಇಂದ ಏನ್ ಅರ್ಥ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಕೀವರ್ಡ್ ಅಂದ್ರೆ ಏನು? ಅ ಕೀವರ್ಡ್ ಈಸ್ ದ ವರ್ಡ್ ಆರ್ ಅ ಫ್ರೇಸ್ ಅ ಯೂಸರ್ ಟೈಪ್ಸ್ ಇನ್ ಟು ಗೂಗಲ್, ಯೂಟ್ಯೂಬ್, ಅಮೆಜಾನ್ ಆರ್ ಎನಿ ಸರ್ಚ್ ಇಂಜಿನ್. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕೀವರ್ಡ್ ಒಂದು ಯೂಸರ್ ಮತ್ತು ಗೂಗಲ್ ನ ನಡುವೆ ಒಂದು ಬ್ರಿಡ್ಜ್ ತರ ವರ್ಕ್ ಮಾಡ್ತಾ ಇರತ್ತೆ. ಕೀವರ್ಡ್ ಇಲ್ಲ ಅಂತಂದ್ರೆ ಒಂದು ಕನೆಕ್ಷನ್ ಇರೋದೇ ಇಲ್ಲ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವು ಏನೆಲ್ಲ ಟೈಪ್ ಮಾಡ್ತೀವಿ, ಏನೆಲ್ಲ ಸರ್ಚ್ ಮಾಡ್ತೀವಿ ಅದನ್ನ ಕೀವರ್ಡ್ ಅಂತ ಕರೀತಾರೆ. ಎಕ್ಸಾಂಪಲ್ಗೆ ನಾವು ಬೆಸ್ಟ್ ಲ್ಯಾಪ್ಟಾಪ್, ಡಿಜಿಟಲ್ ಮಾರ್ಕೆಟಿಂಗ್, ಕೋರ್ಸ್ ಇನ್ ಕನ್ನಡ, AC ರಿಪೇರ್ ನಿಯರ್ ಮೀ, ಬೈ ರನ್ನಿಂಗ್ ಶೂಸ್ ಅಂತ ಏನೆಲ್ಲ ಸರ್ಚ್ ಮಾಡ್ತೀವಿ ಗೂಗಲ್ ಅಲ್ಲಿ ಅದೆಲ್ಲವೂ ಕೂಡ ಕೀವರ್ಡ್ಸ್ ಆಗತ್ತೆ. ಸೊ ಗೂಗಲ್ ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ನೋಡೋಣ. ಗೂಗಲ್ ಅಲ್ಲಿ ಸಾವಿರಾರು ಪೇಜಸ್ಗಳಿದ್ದಾವೆ, ಕೋಟ್ಯಾಂತರ ಇನ್ಫಾರ್ಮೇಶನ್ ಇದೆ. ಇದರಲ್ಲೂ ಕೂಡ ಗೂಗಲ್ ಹೇಗೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಎಕ್ಸಾಂಪಲ್ಗೆ ನಾನೀಗ ಬೆಸ್ಟ್ ಬಿರಿಯಾನಿ ಶಾಪ್ ನಿಯರ್ ಮೀ ಅಂತ ಟೈಪ್ ಮಾಡೋಣ, ನೋಡ್ಕೊಳ್ಳೋಣ. ಸೊ ಗೂಗಲ್ ಏನ್ ಮಾಡುತ್ತೆ, ನನ್ನ ನಿಯರ್ ಬೈ ಇರುವಂತ ರೆಸ್ಟೋರೆಂಟ್ ಹೋಗಿ ಯಾವೆಲ್ಲ ರೆಸ್ಟೋರೆಂಟ್ಗಳು ಬಿರಿಯಾನಿನ ಸೆಲ್ ಮಾಡ್ತಾ ಇದ್ದಾವೆ ಅನ್ನೋದನ್ನ ನೋಡ್ಕೊಂಡು ಅದರಲ್ಲಿ ಕಂಪ್ಯಾರಿಸನ್ ಮಾಡಿಟ್ಟು ನನಗೆ ಒಂದು ರಿಸಲ್ಟ್ ಅನ್ನ ಕೊಡುತ್ತೆ. ಹೇಗೆ ಗೂಗಲ್ಗೆ ಇದು ಸಾಧ್ಯ ಆಗ್ತಾ ಇದೆ ಅಂತ ಅಂದಾಗ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣ. ನಾವೊಂದು ಲೈಬ್ರರಿ ಇದೆ ಅನ್ಕೊಳ್ಳೋಣ. ಆ ಲೈಬ್ರರಿನಲ್ಲಿ 10 ಲಕ್ಷ ಬುಕ್ಗಳಿದ್ದಾವೆ. ಆ ಲೈಬ್ರರಿಗೆ ನೀವು ಹೋಗ್ಬಿಟ್ಟು ನಂಗೆ ಒಂದು ಮಾರ್ಕೆಟಿಂಗ್ ಪುಸ್ತಕ ಬೇಕು ಅಂತ ಕೇಳ್ತೀರಾ. ಅವಾಗ ಆ ಲೈಬ್ರರಿಯನ್ ಏನ್ ಮಾಡ್ತಾರೆ ಅಂತಂದ್ರೆ ಇಡೀ ಲೈಬ್ರರಿ ತುಂಬಾ ಓಡಾಡಿ ನಿಮ್ಗೆ ಪುಸ್ತಕವನ್ನ ಹುಡುಕ್ ಕೊಡೋದಿಲ್ಲ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಮಾರ್ಕೆಟಿಂಗ್ ಪುಸ್ತಕಗಳ ಸೆಕ್ಷನ್ ಎಲ್ಲಿದೆ ಅಲ್ಲಿ ಹೋಗಿ ಬುಕ್ಗಳನ್ನ ಹುಡುಕೊಡ್ತಾರೆ. ಅದೇ ರೀತಿ ಗೂಗಲ್ ಕೂಡ ಕೆಲಸ ಮಾಡುತ್ತೆ. ನೀವು ಏನಾದ್ರೂ ಸರ್ಚ್ ಮಾಡಿದಾಗ ಗೂಗಲ್ ಎಲ್ಲ ವೆಬ್ಸೈಟ್ಗಳನ್ನ ಹೋಗಿ ಹುಡುಕಿ ನಿಮ್ಗೆ ಆನ್ಸರ್ ಕೊಡೋದಿಲ್ಲ. ಅದರ ರಿಲೇಟೆಡ್ ಯಾವ ವೆಬ್ಸೈಟ್ಗಳಿದಾವೋ ಅದರ ಇನ್ಫಾರ್ಮೇಶನ್ ಮಾತ್ರ ನಿಮಗೆ ಕೊಡುತ್ತೆ. ಸೊ ನಾನು ಏನಾದ್ರು ಟೈಪ್ ಮಾಡಿದಾಗ ಗೂಗಲ್ಗೆ ಹೇಗೆ ಗೊತ್ತಾಗತ್ತೆ ನಾ ಇದೇ ರಿಲೇಟೆಡ್ ಇನ್ಫಾರ್ಮೇಶನ್ ಹುಡುಕ್ತಾ ಇದ್ದೀನಿ, ಇದೇ ವೆಬ್ಸೈಟ್ಗಳನ್ನ ಕೊಡಬೇಕು ಅಂತ? ಸೊ ಅದಕ್ಕೆ ಬರ್ತಾ ಇರುವಂತ ಆನ್ಸರ್ ಏನು ಅಂತಂದ್ರೆ ಗೂಗಲ್ ಕೀವರ್ಡ್ ಗಳ ಮೇಲೆ ಆ ಕೆಲಸ ಮಾಡುತ್ತೆ. ನಿಮ್ಮ ವೆಬ್ಸೈಟ್ ನಲ್ಲಿ ಏನಾದ್ರೂ ಕೀವರ್ಡ್ಸ್ ಮ್ಯಾಚ್ ಆಯ್ತು ಅಂತಂದ್ರೆ ನಿಮ್ಮ ವೆಬ್ಸೈಟ್ ಅಲ್ಲಿರುವಂತಹ ಇನ್ಫಾರ್ಮೇಶನ್ ಯೂಸರ್ಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಇದೆ ಅಂತ ಗೂಗಲ್ಗೆ ಅರ್ಥ ಆಯ್ತು ಅಂದ್ರೆ, ಸರ್ಚ್ ಮಾಡೋರ ಇಂಟೆನ್ಷನ್ ಮತ್ತು ನಿಮ್ಮ ವೆಬ್ಸೈಟ್ ಅಲ್ಲಿರುವ ಇನ್ಫಾರ್ಮೇಶನ್ ಸೇಮ್ ಆಗಿದೆ ಅಂತ ಗೂಗಲ್ಗೆ ಅನಿಸ್ತು ಅಂತಂದ್ರೆ ನಿಮ್ಮ ವೆಬ್ಸೈಟ್ ಅನ್ನ ಆ ಸರ್ಚ್ ಕೀವರ್ಡ್ಗೆ ಮ್ಯಾಚ್ ಮಾಡಿ ತೋರಿಸುತ್ತೆ. ಇನ್ ಕೇಸ್ ಏನಾದ್ರೂ ನಿಮ್ಮ ವೆಬ್ಸೈಟ್ ಅಲ್ಲಿ ಕೀವರ್ಡ್ಸ್ ಇಲ್ಲ ಅಂತಂದ್ರೆ ಗೂಗಲ್ ನಿಮ್ಮ ವೆಬ್ಸೈಟ್ ಅಲ್ಲಿ ಏನಿದೆ ಅನ್ನೋದನ್ನ ಗೆಸ್ ಮಾಡಕ್ ಆಗದೇ ಇಲ್ಲ. ಎಕ್ಸಾಂಪಲ್ ನೋಡೋಣ. ನೀವೊಂದು ವೆಬ್ಸೈಟ್ ನ ಕ್ರಿಯೇಟ್ ಮಾಡ್ತೀರಾ. ಆ ವೆಬ್ಸೈಟ್ ಡಿಜಿಟಲ್ ಮಾರ್ಕೆಟಿಂಗ್ ಸಲುವಾಗಿ ಇದೆ ಅಂತ ಅನ್ಕೊಳ್ಳೋಣ. ಆದ್ರೆ ನಿಮ್ಮ ವೆಬ್ಸೈಟ್ ಅಲ್ಲಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ನೀವು ಯಾವೆಲ್ಲ ಸರ್ವಿಸ್ ಕೊಡ್ತೀರಿ ಅದನ್ನು ಕೂಡ ನೀವು ಮೆನ್ಷನ್ ಮಾಡಿಲ್ಲ. ಹೀಗಿದ್ದಾಗ ಗೂಗಲ್ಗೆ ಯಾವ ರೀತಿಯ ಸಿಗ್ನಲ್ ಸಿಗುತ್ತೆ? ಅದರ ಬದಲಾಗಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ರಿಲೇಟೆಡ್ ಒಂದು ವೆಬ್ಸೈಟ್ ನ ಓಪನ್ ಮಾಡಿದೀರಾ ಅಂದಾಗ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್, ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಇನ್ ಬೆಂಗಳೂರು, ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಇನ್ ಬೆಳಗಾವಿ, ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಕನ್ನಡ ಅನ್ನುವಂಥ ಕ್ಲಿಯರ್, ರಿಪಿಟೇಟಿವ್ ಮತ್ತು ರಿಲೆವೆಂಟ್ ಆಗಿರುವ ಕೀವರ್ಡ್ ಗಳನ್ನ ಯೂಸ್ ಮಾಡಿದ್ರೆ ಗೂಗಲ್ಗೆ ನಿಮ್ಮ ವೆಬ್ಸೈಟ್ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಇದೆ ಅಂತ ಅರ್ಥ ಆಗುತ್ತೆ. ಸೊ ನೀವು ಏನಾದ್ರೂ ಕೀವರ್ಡ್ ನೇ ಸರಿಯಾಗಿ ಯೂಸ್ ಮಾಡಲಿಲ್ಲ ಅಂತಂದ್ರೆ ಗೂಗಲ್ಗೆ ನಿಮ್ಮ ವೆಬ್ಸೈಟ್ ಅನ್ನ ಗೆಸ್ ಮಾಡಲು ಸಾಧ್ಯ ಆಗಲ್ಲ. ಸೊ ಗೂಗಲ್ ಏನ್ ಮಾಡುತ್ತೆ, ಯಾವುದೋ ಒಂದು ವರ್ಡ್ ಅನ್ನ ಓದಿ ಇನ್ಫಾರ್ಮೇಶನ್ ನ ಕೊಡೋದಿಲ್ಲ. ಅದು ಯೂಸರ್ಗೆ ಬೇಕಾಗಿರುವಂತ ಬೆಸ್ಟ್ ಇನ್ಫಾರ್ಮೇಶನ್ ಕೊಡಬೇಕು. ಹೀಗಾಗಿ ಅದೇನ್ ಮಾಡುತ್ತೆ, ಹೋಲ್ ಫ್ರೇಸ್ ಅನ್ನ ಓದುತ್ತೆ. ಎಕ್ಸಾಂಪಲ್ಗೆ ನೀವು ಬೆಸ್ಟ್ ಲ್ಯಾಪ್ಟಾಪ್ ಅಂಡರ್ 50,000 ಅಂತ ಟೈಪ್ ಮಾಡಿದಾಗ
ಗೂಗಲ್ ಏನೆಲ್ಲ ಅಂತ ನೋಡುತ್ತೆ, ನಿಮಗೆ ಲ್ಯಾಪ್ಟಾಪ್ ಬೇಕಾಗಿದೆ ಅನ್ನೋದು ಗೂಗಲ್ಗೆ ಅರ್ಥ ಆಗತ್ತೆ. ಅದಾದ್ಮೇಲೆ ನಿಮ್ಮ ಬಜೆಟ್ 50,000 ಇದೆ ಅನ್ನೋದು ಅದಕ್ಕೆ ಅರ್ಥ ಆಗತ್ತೆ. ಅದಾದ್ಮೇಲೆ ನೀವೇನ್ ಮಾಡ್ತಾ ಇದ್ದೀರಾ, ಬೆಸ್ಟ್ ಲ್ಯಾಪ್ಟಾಪ್ ಅನ್ನ ನೋಡ್ತಾ ಇದ್ದೀರಾ 50,000 ಒಳಗಡೆ ಅಂದಾಗ ಗೂಗಲ್ ಏನ್ ಮಾಡುತ್ತೆ, ಈ 50,000 ಒಳಗಡೆ ಬಜೆಟ್ ನಲ್ಲಿ ಬರುವಂತಹ ಲ್ಯಾಪ್ಟಾಪ್ ಗಳನ್ನ ಕಂಪ್ಯಾರಿಸನ್ ಮಾಡುತ್ತೆ. ಗೂಗಲ್ ಯಾವ ರೀತಿ ಕಂಪ್ಯಾರಿಸನ್ ಮಾಡುತ್ತೆ, ಗೂಗಲ್ ಹತ್ರ ನಿಮ್ಮ ರಿವ್ಯೂಸ್ ಗಳಿದಾವೆ, ಗೂಗಲ್ ಹತ್ರ ನಿಮ್ಮ ಕಮೆಂಟ್ಸ್ ಗಳಿದಾವೆ, ಇವುಗಳನ್ನ ಕನ್ಸಿಡರ್ ಮಾಡಿಕೊಂಡು ಅದರಲ್ಲಿ ಬೆಸ್ಟ್ ಲ್ಯಾಪ್ಟಾಪ್ ಯಾವುದು ಅನ್ನೋ ರಿಸಲ್ಟ್ ಅನ್ನ ನಿಮಗೆ ಶೋ ಮಾಡುತ್ತೆ. ಸೊ ಯಾವ ರೀತಿ ಕೀವರ್ಡ್ಗಳನ್ನ ನಾವು ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಕಲಿಬೇಕಾಗತ್ತೆ. ಪ್ರಾಡಕ್ಟ್ ಟೈಟಲ್ ದಟ್ ಮಿರರ್ಸ್ ದ ಕಸ್ಟಮರ್ ಎಕ್ಸಾಕ್ಟ್ ಸರ್ಚ್ ಸ್ಪೇಸ್ ಇಸ್ ಅ ಫಾರ್ ಮೋರ್ ಲೈಕ್ಲಿ ಟು ಬಿ ಫೌಂಡ್, ಕ್ಲಿಕ್ ಇಟ್ ಅಂಡ್ ಪ್ರೇಸ್ ಇಟ್ ಅಂತಂದ್ರೆ, ನೀವೊಂದು ಇ ಕಾಮರ್ಸ್ ಎಕ್ಸಾಂಪಲ್ ತಗೊಳ್ಳೋಣ. ಅಮೆಜಾನ್ ಅಲ್ಲಿ ಒಬ್ರು ಮೌಸನ್ನ ಸೆಲ್ ಮಾಡ್ತಾ ಇರ್ತಾರೆ. ಅವರು ನಾನು ಕಂಪ್ಯೂಟರ್ ಆಕ್ಸೆಸರಿ ಸೆಲ್ ಮಾಡ್ತಾ ಇದ್ದೀನಿ ಅಂತ ನಾನು ಜಸ್ಟ್ ಕಂಪ್ಯೂಟರ್ ಆಕ್ಸೆಸರಿ ಅನ್ನೋ ಕೀವರ್ಡ್ ಮೇಲೆ ವರ್ಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗತ್ತೆ. ಅದರ ಬದಲಾಗಿ ನಾನು ವೈರ್ಲೆಸ್ ಬ್ಲೂಟೂತ್ ಮೌಸ್ ಫಾರ್ ಲ್ಯಾಪ್ಟಾಪ್ ಅನ್ನುವಂಥ ಕೀವರ್ಡ್ ಮೇಲೆ ವರ್ಕ್ ಮಾಡಿದ್ರೆ ನನಗೆ ಕ್ಲಿಕ್ ಮತ್ತು ರಿಸಲ್ಟ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೆಳಗಾವಿನಲ್ಲಿ ಇಬ್ರು ಪ್ಲಂಬರ್ಸ್ ಇದಾರೆ ಅಂತ ನೋಡ್ಕೊಳ್ಳೋಣ, ಪ್ಲಂಬರ್ ಎ ಮತ್ತು ಪ್ಲಂಬರ್ ಬಿ. ಅವರು ಇಬ್ರು ಕೂಡ ಅಟ್ ಎ ಟೈಮ್ ತಮ್ಮ ತಮ್ಮ ವೆಬ್ಸೈಟ್ ಗಳನ್ನ ಓಪನ್ ಮಾಡ್ತಾರೆ. ಆದ್ರೆ ಪ್ಲಂಬರ್ ಎ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ವೆಬ್ಸೈಟ್ ನಲ್ಲಿ ವೆಲ್ಕಮ್ ಟು ಅವರ್ ವೆಬ್ಸೈಟ್ ಅಂತ ಮೆನ್ಷನ್ ಮಾಡ್ತಾರೆ. ಅದಾದ್ಮೇಲೆ ಅವ್ರು ಯಾವ ತರದ ಸರ್ವಿಸ್ ಕೊಡ್ತಿದ್ದಾರೆ, ಯಾವ ಲೊಕೇಶನ್ ಕೊಡ್ತಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಯಾವುದನ್ನು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಲ್ಲ. ಆದ್ರೆ ಪ್ಲಂಬರ್ ಬಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ವೆಬ್ಸೈಟ್ ನ ಆಪ್ಟಿಮೈಸ್ ಮಾಡ್ಕೊಳ್ತಾರೆ, ಕೀವರ್ಡ್ ಸರ್ಚ್ ಗಳನ್ನ ನೋಡ್ಕೊಂಡು ಆ ಕೀವರ್ಡ್ ಗಳನ್ನ ಅವ್ರ ವೆಬ್ಸೈಟ್ ನಲ್ಲಿ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ 24 hours ಪ್ಲಂಬಿಂಗ್ ಬೆಳಗಾವಿ, ಎಮರ್ಜೆನ್ಸಿ ಪೈಪ್ ರಿಪೇರ್, ಬಾತ್ರೂಮ್ ಫಿಟ್ಟಿಂಗ್, ವಾಟರ್ ಲೀಕೇಜ್ ರಿಪೇರ್ ಅನ್ನೋಂಥ ಸರ್ವಿಸ್ ಗಳನ್ನ ಅವ್ರು ಮೆನ್ಷನ್ ಮಾಡಿರ್ತಾರೆ. ಯಾರೊಬ್ರು ಯಾರೊಬ್ರು ಗೂಗಲ್ಗೆ ಬಂದ್ಬಿಟ್ಟು ಬೆಸ್ಟ್ ಪ್ಲಂಬರ್ ಇನ್ ಬೆಳಗಾವಿ ಅಂತ ಸರ್ಚ್ ಮಾಡಿದಾಗ ಗೂಗಲ್ 100% ಪ್ಲಂಬರ್ ಬಿ ಅವರ ವೆಬ್ಸೈಟ್ ಅನ್ನ ರ್ಯಾಂಕ್ ಮಾಡುತ್ತೆ. ಪ್ಲಂಬರ್ ಬಿ ಅವರಿಗೆ ಜಾಸ್ತಿ ಲೀಡ್ ಬರುತ್ತೆ, ಅವ್ರಿಗೆ ಜಾಸ್ತಿ ಬಿಸ್ನೆಸ್ ಆಗುತ್ತೆ. ಯಾಕಂತಂದ್ರೆ ಪ್ಲಂಬರ್ ಏನಲ್ಲಿ ಯಾವುದೇ ರಿಲೆವೆಂಟ್ ಕೀವರ್ಡ್ಸ್ ಗಳಿಲ್ಲ, ವೆಬ್ಸೈಟ್ ಆಪ್ಟಿಮೈಸ್ ಆಗಿಲ್ಲ. ಸೊ ಹೀಗಾಗಿ ನಿಮ್ಮ ವೆಬ್ಸೈಟ್ ನ ಆಪ್ಟಿಮೈಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಹೀಗಿರುವಾಗ ಕಸ್ಟಮರ್ ಏನ್ ಸರ್ಚ್ ಮಾಡ್ತಾರೆ ಅನ್ನೋದನ್ನ ನಾವು ಕಂಡು ಹಿಡಿಯೋದು ಹೇಗೆ? ಕಸ್ಟಮರ್ ಒಂದೇ ರೀತಿ ಸರ್ಚ್ ಮಾಡಲ್ಲ. ಯಾರೋ ಒಬ್ರು ಲ್ಯಾಪ್ಟಾಪ್ ಅಂತ ಸರ್ಚ್ ಮಾಡ್ತಾರೆ, ಮತ್ತೆ ಯಾರೋ ಒಬ್ರು ಬೆಸ್ಟ್ ಲ್ಯಾಪ್ಟಾಪ್ ಅಂಡರ್ 50,000 ಅಂತ ಸರ್ಚ್ ಮಾಡ್ತಾರೆ, ಮತ್ತೆ ಯಾರೋ ಒಬ್ರು ಬೆಸ್ಟ್ ಲ್ಯಾಪ್ಟಾಪ್ ಫಾರ್ ಕೋಡಿಂಗ್ ಅಂಡರ್ 50,000 ಅಂತ ಸರ್ಚ್ ಮಾಡ್ತಾ ಇರ್ತಾರೆ. ಏನಾಗತ್ತೆ, ಕಸ್ಟಮರ್ ಟೈಪ್ ಮಾಡುವಂತಹ ಪ್ಯಾಟರ್ನ್ ಸೇಮ್ ಇರಲ್ಲ. ಈ ಕೀವರ್ಡ್ಗಳನ್ನ ನಾವು ಡಿಫ್ರೆಂಟ್ ವೇನಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸಿಂಪಲ್ ಆಗಿ ಲ್ಯಾಪ್ಟಾಪ್ ಅನ್ನೋ ವರ್ಡ್ ಅನ್ನ ಬ್ರಾಡ್ ಆಗಿ, ಬೆಸ್ಟ್ ಲ್ಯಾಪ್ಟಾಪ್ ಅಂಡರ್ 50,000 ಅನ್ನೋದನ್ನ ಸ್ಪೆಸಿಫಿಕ್ ಆಗಿ, ಬೆಸ್ಟ್ ಲ್ಯಾಪ್ಟಾಪ್ ಫಾರ್ ಕೋಡಿಂಗ್ ಅಂಡರ್ 50,000 ಅನ್ನ ವೆರಿ ಸ್ಪೆಸಿಫಿಕ್ ಕೀವರ್ಡ್ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ನೀವೆಲ್ಲರೂ ಈಗಾಗಲೇ ಅಬ್ಸರ್ವ್ ಮಾಡಿರ್ಬೋದು, ಹುಡುಗರು ಯೂಟ್ಯೂಬ್ ನೋಡುವಾಗ ವಾಯ್ಸ್ ಸರ್ಚ್ ಅನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ವಾಯ್ಸ್ ಸರ್ಚ್ ಅನ್ನ ಗೂಗಲ್ ಅಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ನೋಡ್ಬೇಕು ಅಂತ ನಿಯರೆಸ್ಟ್ ಪೆಟ್ರೋಲ್ ಬಂಕ್, ಬೆಸ್ಟ್ ಡೆಂಟಿಸ್ಟ್ ನಿಯರ್ ಮೀ, ವೆದರ್ ಟುಡೇ ಅನ್ನೋಂಥ ವಾಯ್ಸ್ ಸರ್ಚ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈ ಸರ್ಚ್ ಜಾಸ್ತಿ ಆಗ್ತಾ ಇರೋದ್ರಿಂದ ನ್ಯಾಚುರಲ್ ಮತ್ತು ಕ್ವಶನ್ ಸ್ಟೈಲ್ ಕೀವರ್ಡ್ ಗಳಿಗೂ ಕೂಡ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಈಗ ಕೊಡಬೇಕಾಗ್ತಾ ಇದೆ. ಒಂದು ಬಿಸ್ನೆಸ್ ಎಕ್ಸಾಂಪಲ್ ನೋಡೋಣ. ನೀವು ವೆಬ್ಸೈಟ್ ಅಲ್ಲಿ ನೀವು ಶೂಸ್ ಅನ್ನ ಸೆಲ್ ಮಾಡ್ತಾ ಇರ್ತೀರಾ. ಆದ್ರೆ ನೀವೇನ್ ಮಾಡ್ತೀರಾ ಅಂತಂದ್ರೆ, ನೀವು ಯಾವ ಬ್ರ್ಯಾಂಡ್ ಶೂಸ್ ನ ಸೆಲ್ ಮಾಡ್ತಾ ಇದ್ದೀರಾ, ನಿಮ್ಗೆ ಪರ್ಸನಲ್ ಆಗಿರುವಂತಹ ವರ್ಡ್ ಗಳನ್ನ ಯೂಸ್ ಮಾಡ್ಕೊಂಡು ವೆಬ್ಸೈಟ್ ಅನ್ನ ರೆಡಿ ಮಾಡ್ತೀರಾ. ಆದ್ರೆ ಕಸ್ಟಮರ್ ಏನ್ ಸರ್ಚ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಗಮನ ಕೊಡಲ್ಲ. ಎಕ್ಸಾಂಪಲ್ಗೆ ಕಸ್ಟಮರ್ ಬಂದ್ಬಿಟ್ಟು ರನ್ನಿಂಗ್ ಶೂಸ್, ಜಿಮ್ ಶೂಸ್, ಸ್ಪೋರ್ಟ್ಸ್ ಶೂಸ್ ಫಾರ್ ಮೆನ್, ವೈಟ್ ರನ್ನಿಂಗ್ ಶೂಸ್, ನೈಕ್ ಸ್ಟೈಲ್ ರನ್ನಿಂಗ್ ಶೂಸ್ ಅಂತ ಸೈಟ್ ಮಾಡ್ತಾ ಇದ್ರೆ ನಿಮ್ಮ ವೆಬ್ಸೈಟ್ ಅಲ್ಲಿ ನೀವು XYZ ಬ್ರ್ಯಾಂಡ್ ನ ಶೂಸ್, ಬೆಸ್ಟ್ ಶೂಸ್, ನಂಬರ್ 1 ಶೂಸ್ 2026 ಬೆಸ್ಟ್ ಶೂಸ್ ಅನ್ನೋಂತ ಕೀವರ್ಡ್ ಗಳನ್ನ ಯೂಸ್ ಮಾಡಿ ನೀವು ವೆಬ್ಸೈಟ್ ಅನ್ನ ಮಾಡಿದ್ರೆ ಈ ಸರ್ಚ್ ಗಳಿಗೆ ನಿಮ್ಮ ವೆಬ್ಸೈಟ್ ರ್ಯಾಂಕ್ ಆಗಲ್ಲ. ಸೊ ಬಿಸ್ನೆಸ್ ಓನರ್ಸ್ ಗಳು ಏನ್ ಮಾಡ್ಬೇಕು ಅಂತಂದ್ರೆ ಅವರ ಇಂಟ್ರೆಸ್ಟ್ ಅನ್ನ ಬಿಟ್ಟು ಕಸ್ಟಮರ್ಸ್ ಯಾವ ರೀತಿ ಸರ್ಚ್ ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ಬೇಕಾಗತ್ತೆ. ಬಿಸ್ನೆಸ್ ದಟ್ ಮಿರರ್ ಕಸ್ಟಮರ್ ಲ್ಯಾಂಗ್ವೇಜ್ ಅರ್ನ್ ಫಾರ್ ಮೋರ್ ಆರ್ಗ್ಯಾನಿಕ್ ಟ್ರಾಫಿಕ್ ದನ್ ದೋಸ್ ದಟ್ ಯೂಸ್ ಓನ್ಲಿ ಇಂಟರ್ನಲ್ ಆರ್ ಅ ಜನರಿಕ್ ಟರ್ಮ್ಸ್. ಸೊ ಏನೆಲ್ಲ ಮಿಸ್ಟೇಕ್ ನ ಮಾಡ್ತೀವಿ ಅಂತ ನೋಡಕ್ ಹೋದಾಗ, ಈಗ ಯಾರಾದ್ರೂ ಒಬ್ರು ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ಅವ್ರಿಗೆ ಪರ್ಸನಲಿ ಪ್ರಿಫರ್ ಆಗುವಂತಹ ಕೆಲವೊಂದಷ್ಟು ಕೀವರ್ಡ್ ಗಳನ್ನ ಅವ್ರು ಯೂಸ್ ಮಾಡ್ಕೋತಾರೆ. ಇನ್ನೊಂದ್ಸರಿ ಏನಾಗುತ್ತೆ ಅಂದ್ರೆ ತಮ್ಮ ಇಂಟರ್ನಲ್ಲಿ ಅಥವಾ ಟೆಕ್ನಿಕಲಿ ಏನ್ ಟರ್ಮಿನಾಲಜಿ ಇರ್ತವೆ ಅದು ನಾರ್ಮಲ್ ಕಸ್ಟಮರ್ಗೆ ಅರ್ಥ ಆಗಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಕಸ್ಟಮರ್ ಏನ್ ಸರ್ಚ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ಕೀವರ್ಡ್ ಗಳ ಮೇಲೆ ವರ್ಕ್ ಮಾಡ್ಬೇಕಾಗತ್ತೆ. ಕಸ್ಟಮರ್ಗೆ ಅಂಡರ್ಸ್ಟ್ಯಾಂಡ್ ಆಗುವಂತಹ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ನಾವು ಬ್ರ್ಯಾಂಡ್ ಅನ್ನೋದನ್ನ ಮೊದಲು ಮರೆತು ಕಸ್ಟಮರ್ನ ನೀಡ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಗೂಗಲ್ ಅಲ್ಲಿ ಬರುವಂತ ಎವ್ರಿ ಸರ್ಚ್ ಹ್ಯಾಸ್ ಅ ರಿಯಲ್ ಹ್ಯೂಮನ್. ಸೊ ರಿಯಲ್ ಹ್ಯೂಮನ್ ನೀಡ್ ಬಿಹೈಂಡ್ ಇಟ್.
ನೋಡಕ್ ಹೋದಾಗ ಈ ಗೂಗಲ್ ನಲ್ಲಿ ಬಿಲಿಯನ್ ಗಟ್ಟಲೆ ಸರ್ಚ್ಗಳು ಆಗ್ತಾ ಇರ್ತವೆ. ಆದರೆ ಆ ಪ್ರತಿಯೊಂದು ಸರ್ಚ್ ನ ಹಿಂದೆ ಯಾರಿಗೋ ಒಬ್ಬರಿಗೆ ಒಂದು ಇನ್ಫಾರ್ಮೇಶನ್ ಬೇಕಾಗಿದೆ, ಮತ್ತೆ ಯಾರಿಗೋ ಒಬ್ಬರಿಗೆ ಒಂದು ಪ್ರಾಡಕ್ಟ್ ಬೇಕಾಗಿದೆ, ಮತ್ತೆ ಯಾರಿಗೋ ಒಬ್ಬರಿಗೆ ಒಂದು ಸರ್ವಿಸ್ ಬೇಕಾಗಿದೆ, ಮತ್ತೆ ಯಾರಿಗೋ ಒಬ್ಬರಿಗೆ ಒಂದು ಸೊಲ್ಯೂಷನ್ ಬೇಕಾಗಿದೆ. ಸೊ SEO ನ ರಿಯಲ್ ಗೋಲ್ ಏನಾಗಿರ್ಬೇಕು ಅಂತಂದ್ರೆ, ಯಾರಾದ್ರೂ ಬಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಆಗಿರುವುದು ಅಥವಾ ಒಂದು ಪ್ರಾಡಕ್ಟ್ ಆಗಿರುವುದು, ಸರ್ವಿಸ್ ಆಗಿರುವುದು, ಅವರಿಗೆ ಬೇಕಾದಂತ ಇನ್ಫಾರ್ಮೇಶನ್ ಕೊಡುವಂತಹ ಕೆಲಸ ನಾನ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ನಂಬರ್ 1 SEO ಸ್ಪೆಷಲಿಸ್ಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಈ ಸಿಂಪಲ್ ಆಗಿ ನೋಡೋಣ ಅಂತಂದ್ರೆ SEO ಫಾರ್ಮುಲಾ ಹೇಗೆ ವರ್ಕ್ ಆಗುತ್ತೆ. ಯೂಸರ್ಗೆ ಒಂದು ನೀಡ್ ಇದೆ, ಅವ್ರು ಬಂದ್ಬಿಟ್ಟು ಆ ನೀಡ್ ರಿಲೇಟೆಡ್ ಒಂದು ಕೀವರ್ಡ್ ಅನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ. ಅವಾಗ ಗೂಗಲ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ, ಅವರಿಗೆ ರಿಲಿವೆಂಟ್ ಆಗಿರುವಂತಹ ವೆಬ್ಸೈಟ್ ಗಳನ್ನ ತೋರಿಸುತ್ತೆ. ಕಸ್ಟಮರ್ ಏನ್ ಮಾಡ್ತಾರೆ ಅಥವಾ ಯೂಸರ್ಸ್ ಏನ್ ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಶನ್ ನ ತಗೊಂಡ್ಕೊಂಡು ಹೋಗ್ತಾರೆ. ಸೊ SEO ಈ ತರ ವರ್ಕ್ ಆಗತ್ತೆ. ನಮ್ಮ ಮುಂದಿನ ವಿಡಿಯೋನಲ್ಲಿ ನಾವು ಏನ್ ಮಾಡೋಣ ಅಂತಂದ್ರೆ ಟೈಪ್ಸ್ ಆಫ್ ಕೀವರ್ಡ್ ಗಳನ್ನ ನೋಡೋಣ. ಕೀವರ್ಡ್ ಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಗಳಿದಾವೆ. ಎಕ್ಸಾಂಪಲ್ ನೋಡೋಣ ಅಂತ ಶಾರ್ಟ್ ಟೇಲ್, ಲಾಂಗ್ ಟೇಲ್, ಇನ್ಫಾರ್ಮೇಶನಲ್, ಕಮರ್ಷಿಯಲ್, ಟ್ರಾನ್ಸಾಕ್ಷನಲ್ ಮತ್ತು ನೇವಿಗೇಷನಲ್ ಅನ್ನುವಂಥ ಕೀವರ್ಡ್ ಗಳಿದಾವೆ. ನಿಮಗೆ ನಮ್ಮ ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಮತ್ತು ನಮ್ಮ ವಿಡಿಯೋನ ಶೇರ್ ಮಾಡಿ. ನಮ್ಮ ಈ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.